ರೇವಣ್ಣ ಸಾಹೇಬರು ಮಾತನಾಡಿದ್ರು, ರಾಮಚಂದ್ರಪ್ಪನವರು ಮಾತನಾಡಿದ್ರು, ಆಗ್ಲೇ ಒಬ್ರು ಪಾಸ್ಟರ್ ಫಾದರ್ ಒಬ್ರು ಮಾತನಾಡಿದ್ರು, ಬಿ.ಟಿ. ಲಲಿತಾ ನಾಯಕರು ಮಾತನಾಡಿದ್ರು, ಇನ್ನೂ ಅನೇಕ ಜನ ಮಾತನಾಡಿದ್ರು, ಇನ್ನೂ ಮಾತನಾಡೋರು ಇದೀರಿ. ಆದ್ರೆ ಒಂದಂತೂ ಸತ್ಯ ಏನು ಅಂತಂದ್ರೆ, ಪ್ರೀತಿಯ ಬಂಧುಗಳೇ, ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಸಿದ್ದರಾಮಯ್ಯನಂತ ಒಬ್ಬ ರಾಜಕಾರಣಿಯನ್ನ ನಾವೇನಾದ್ರೂ ಕಳ್ಕೊಂಡ್ರೆ ಮತ್ತೆ ಧ್ವನಿ ಇಲ್ಲದ ಸಮುದಾಯಕ್ಕೆ ಇಂಥ ಒಬ್ಬ ನಾಯಕ ಸಿಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತ ಸ್ಪಷ್ಟ ಅರಿವು ನಮಗೆಲ್ರಿಗೂ ಕೂಡ ಇದೆ. ಕರ್ನಾಟಕ ರಾಜ್ಯದ ತುಂಬಾ ಸಿದ್ದರಾಮಯ್ಯನವ್ರ ಬಗ್ಗೆ ಈ ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದಾರೆ, ಸಿದ್ದರಾಮಯ್ಯನವ್ರನ್ನ ಕೆಳಗಡೆ ಇಳಿಸ್ತಾರೆ ಅನ್ನುವ ಸುದ್ದಿ ಕೇಳಿದ ತಕ್ಷಣ ಇವತ್ತು ಕರ್ನಾಟಕ ರಾಜ್ಯದ ತುಂಬಾ ಜನ ದಂಗೆ ಹೇಳಕ್ ಶುರುವಾಗಿದ್ದಾರೆ. ನೀವು ನೋಡಿದ್ರಿ, ನೆನ್ನೆ ತಾನೇ ದಾವಣಗೆರೆ ಜಿಲ್ಲೆಯಲ್ಲಿ ಬೃಹತ್ ಆದಂತ ಪ್ರತಿಭಟನೆ ನಡೆದಿದೆ. ನಾವು ನೋಡಿದ್ವಿ, ಯಾದಗಿರಿ ಒಳಗಡೆ ಬೃಹತ್ ಆದಂತ ಪ್ರತಿಭಟನೆ ನಡೆದಿದೆ. ಗುಲ್ಬರ್ಗಾದಲ್ಲಿ ಬೃಹತ್ ಆದಂತಹ ಜನಸಂಖ್ಯೆ ಡಿಸಿ ಕಚೇರಿಯನ್ನ ಮುತ್ತಿಗೆ ಹಾಕುವಂತ ಪ್ರಯತ್ನ ಮಾಡಿದೆ. ಬಳ್ಳಾರಿ ಒಳಗಡೆ ನಡೆದಿದೆ, ನಿನ್ನೆ ತುಮಕೂರಲ್ಲಿ ನಡೆದಿದೆ, ಇವತ್ತು ಬೆಂಗಳೂರಿನಲ್ಲಿ ನಡೆದಿದೆ, ಬೀದರ್ನಲ್ಲಿ ನಡೆದಿದೆ, ಇವತ್ತು ಬೀದರ್ನಲ್ಲಿ ನಡೆದಿದೆ. ಇಡೀ ಕರ್ನಾಟಕ ರಾಜ್ಯ ಇಲ್ಲ, ಯಾವ ಜಿಲ್ಲೆನೂ ಬಿಟ್ಟಿಲ್ಲ. ಆದ್ರೆ ನಾನು ಏನ್ ಜನಕ್ಕೆ ಕೇಳಕ್ ಬಯಸ್ತಾ ಇದ್ದೀನಿ ಅಂದ್ರೆ, ನಮ್ ಬೀದರಲ್ಲಿ ಸೇರಿದ ಜನ ಎಷ್ಟಿತ್ತಲ್ಲ, ಗುಲ್ಬರ್ಗಾದಲ್ಲಿ ಸೇರಿದ ಜನ ಎಷ್ಟಿತ್ತಲ್ಲ, ದಾವಣಗೆರೆಯಲ್ಲಿ ಸೇರಿದ ಜನ ಎಷ್ಟಿತ್ತಲ್ಲ, ಇವತ್ತು ಫ್ರೀಡಂ ಪಾರ್ಕ್ ಮುಂದೆ ಇಲ್ಲಿ ಸೇರಿರೋ ಜನ ನಾವೆಷ್ಟಿದೀವಲ್ಲ, ಇಷ್ಟು ಜನ ಕೂಡ ಇವ್ರ ಪಾದಯಾತ್ರೆ ಒಳಗಡೆ ಇಲ್ಲ ಕಣ್ರಿ. ಇವ್ರ ಪಾದಯಾತ್ರೆ ಒಳಗಡೆ ಇಲ್ಲ. ಇವ್ರ ಪಾದಯಾತ್ರೆಯ ಕಿಮ್ಮತ್ತೇನು ಅಂದ್ರೆ, ಸಿದ್ದರಾಮಯ್ಯನವರ ಹೆಸರು ಹೇಳಿದ್ರೆ ಪ್ರತಿ ಜಿಲ್ಲೆಯೊಳಗಡೆ ಸಾಗರೋಪಾದಿಯಲ್ಲಿ ಸಾವಿರಾರು ಜನ ದಲಿತರು, ಹಿಂದುಳಿದವರು, ಶೋಷಿತರು, ಅಲ್ಪಸಂಖ್ಯಾತರು, ಧ್ವನಿ ಇಲ್ಲದಂತ ಅನೇಕ ಸಮುದಾಯಗಳು, ಬಸವಣ್ಣನವರನ್ನ ಓದ್ಕೊಂಡವರು, ಅಂಬೇಡ್ಕರ್ನ ಓದ್ಕೊಂಡವರು, ಕುವೆಂಪು ಅವ್ರ ವಿಚಾರಧಾರೆಗಳನ್ನ ಓದ್ಕೊಂಡವರು ಬೀದಿಗಿಳಿತಾರೆ. ನಾನು ಕೇಳಕ್ ಬಯಸ್ತೀನಿ, ಕುಮಾರಣ್ಣ, ಕುವೆಂಪು ಅವ್ರು ಏನ್ ಹೇಳಿದ್ದಾರೆ ಗೊತ್ತಾ? ಗುಡಿ, ಚರ್ಚು, ಮಸೀದಿಗಳನ್ನು ಬಿಟ್ಟು ಹೊರಬನ್ನಿ, ಬಡತನವ ಬುಡಮಟ್ಟ ಕೀಳ ಬನ್ನಿ. ನಮ್ಮ ಮಾಧ್ಯಮ ಸ್ನೇಹಿತರಿದ್ದಾರೆ. ಗುಡಿ, ಚರ್ಚು, ಮಸೀದಿಗಳ ಬಿಟ್ಟು ಹೊರಬನ್ನಿ, ಬುಡತನವ ಬುಡಮಟ್ಟ ಕೀಳ ಬನ್ನಿ, ಮೌಢ್ಯತೆಯ ಮಾರಿಯನ್ನು ಹೊರದೂಡಲೈ ತನ್ನಿ, ವಿಜ್ಞಾನ ದೀವಿಗೆಯ ಹಿಡಿಯ ಬನ್ನಿ, ಓ ಬನ್ನಿ ಸೋದರರೇ ಬೇಗ ಬನ್ನಿ. ಈ ಹಿಂದೂ ಮುಸ್ಲಿಂ ಜಾತಿ ಧರ್ಮ ಇವುಗಳ ಮೋಹಕ್ಕೆ ಸಿಲುಕಬೇಡಿ. ಕುವೆಂಪು ಅವರು ಹೇಳಿದ್ರು, ಸಿಲುಕದಿರಿ ಮತವೆಂಬ ಮೋಹದ ಜ್ಞಾನಕ್ಕೆ, ಮತಿಯಿಂದ ದುಡೀರೈ ರಾಷ್ಟ್ರಹಿತಕ್ಕೆ. ಆ ಮತದ ಈ ಮತದ ಹಳೆ ಮತದ ಸಹವಾಸ, ಸಾಕಿನ್ನು ಸೇರಿರೈ ಮನುಜ ಮತಕ್ಕೆ, ಕುಮಾರಣ್ಣ, ನೀವು ಮನುಜ ಮತದ ಕಡೆಗೆ ಸೇರ್ಬೇಕಾಗಿತ್ತು, ಹೋಗಿ ಪಾಪ ಬಿಜೆಪಿ ಅವ್ರ ಜೊತೆಗೆ ಸೇರ್ಕೊಂಡಿದ್ದೀರಾ. ಆದ್ರೆ ಸಿದ್ದರಾಮಣ್ಣ ನಿಜವಾಗಲೂ ಕುವೆಂಪು ಅವ್ರ ಧ್ವನಿಯಾಗಿ ಮನುಜ ಮತದ ಪರವಾಗಿ ನಿಂತ್ಕೊಂಡಿದ್ದಾರೆ. ಈ ನಾಯಕನನ್ನ ಅಲ್ಲಾಡಿಸೋದಕ್ಕೆ ಸಾಧ್ಯ ಇಲ್ಲ. ನಮಗೂ ಗೊತ್ತಿದೆ, ಸಿದ್ದರಾಮಯ್ಯನವರೇ 100 ವರ್ಷ ಅವರೇ ಮುಖ್ಯಮಂತ್ರಿ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವ್ರಿಗೂ ಕೂಡ ಏನ್ ತಾನೊಬ್ಬನೇ ಅಧಿಕಾರದಲ್ಲಿ ಇರಬೇಕು ಅನ್ನೋ ಹಪಹಪಿನೂ ಇಲ್ಲ. ಆ ನಾಯಕರು ಯಾವತ್ತೋ ಹೇಳಿದ್ರು, ಸಿದ್ದರಾಮಯ್ಯನವರು ನನಗೆ ರಾಜಕಾರಣ ನನಗೆ ಬೇಡ ಅಂತ ಎಷ್ಟೋ ಬಾರಿ ಹೇಳಿದ್ರು ಕೂಡ, ಸಿದ್ದರಾಮಯ್ಯನವ್ರನ್ನ ರಾಜಕಾರಣದಲ್ಲಿ ಹಿಡಿದು ಕೂರಿಸಿರೋದು ಯಾರು ಅಂತಂದ್ರೆ, ಕರ್ನಾಟಕದ ಶೋಷಿತರು, ಕರ್ನಾಟಕದ ಅಲ್ಪಸಂಖ್ಯಾತರು, ಕರ್ನಾಟಕದ ದಲಿತರು, ಕರ್ನಾಟಕದ ಹಿಂದುಳಿದವರನ್ನ ನೀನ್ ಹೊರಟೋದ್ರೆ ನಮ್ ಪರ ಒಂದ್ ಧ್ವನಿ ಇರಲ್ಲ ಕಣಣ, ನೀನ್ ಇರಬೇಕು ಅಂತ ಹೇಳಿ ಬೇಡ ಅಂದ್ರು ಸಿದ್ದರಾಮಯ್ಯನವ್ರನ್ನ ಹಿಡಿದು ತಗೊಂಡು ಬಂದ ಜನ ಅವ್ರನ್ನ ಕುರ್ಚಿ ಮೇಲೆ ಕೂರಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಖಂಡಿತವಾಗಿಯೂ ಅವ್ರಿಗೆ ಎಂಥ ಒಂದು ಪೊಲಿಟಿಕಲ್, ಅವ್ರಿಗೆ ನಿಜವಾಗಿಯೂ ಸಿದ್ದರಾಮಯ್ಯನವ್ರಿಗೆ ರಾಜಕೀಯ ಕುರ್ಚಿ ಹೋದ್ರು ಆ ಮನುಷ್ಯ ಯೋಚನೆ ಮಾಡಲ್ಲ ರೀ. 40 ವರ್ಷ ಅವ್ರು ಮಾಡಿರುವಂತ ತಪಸ್ಸಿದೆಯಲ್ಲ, ಅಕಳಂಕ ವ್ಯಕ್ತಿತ್ವ, 40 ವರ್ಷಗಳ ಕಾಲ ಅಕಳಂಕ ವ್ಯಕ್ತಿತ್ವ, ಯಾವತ್ತಿಗೂ ಕೂಡ ಕಂಡವರ ಹಣಕ್ಕೆ ಕೈ ಚಾಚಿದ ಮನುಷ್ಯ ಅಲ್ಲ ಅಂತ ಹೇಳಿ ಏನ್ ಸಮಾಜ ಮಾತಾಡ್ತಾ ಇತ್ತು, ಆ ಮಾತಿಗೆ ಚ್ಯುತಿ ತರುವಂತ ಪ್ರಯತ್ನ ನೀವೇನ್ ಮಾಡ್ತಾ ಇದ್ದೀರಲ್ಲ. ಸಿದ್ದರಾಮಣ್ಣವರು ಕುರ್ಚಿ ಹೋಗುತ್ತೆ ಅಂತ ಯೋಚನೆ ಯಾವತ್ತೂ ಮಾಡೋ ಮನುಷ್ಯ ಅಲ್ಲ. ಆದ್ರೆ ನಾನ್ ಮಾಡಿದ ರಾಜಕೀಯ ತಪಸ್ಸಿಗೆ ಮಣ್ಣು ಬಳಿತಾ ಇದ್ದೀರಲ್ಲ, ಮಸಿ ಹಚ್ತಾ ಇದ್ದೀರಲ್ಲ ಅಂತ ಹೇಳಿ ಸಿದ್ದರಾಮಯ್ಯನವ್ರು ನಂಬ್ಕೊಂಡಿದ್ದಾರೆ. ಅದು ಎಂಥವ್ರ ಹೆಸರನ್ನು ಬಳಸ್ಕೊಂಡು. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಪಾರ್ವತಮ್ಮನವ್ರ ಮುಖಾನೇ ನೋಡಿಲ್ಲ ರೀ ಕರ್ನಾಟಕದ ಜನ. ಪಾರ್ವತಮ್ಮನವ್ರ ಮುಖ, ಈಗ ಎಚ್.ಎಂ. ರೇವಣ್ಣ ಸಾಹೇಬರು ಕೂತಿದ್ದಾರೆ, ಸಿದ್ದರಾಮಯ್ಯನವ್ರ ಜೊತೆಗೆ ಬಹಳ ಕಾಲದಿಂದ ಇದ್ದವರು. ಕೇಳಿ ಅವ್ರನ್ನ, ಪಾರ್ವತಮ್ಮವ್ರ ಮುಖ ನೋಡಿದ್ದೀರಾ ಅಂತ. ಸರ್ ನೋಡಿದ್ದೀರಾ ಸರ್? ನೀವು ನೋಡಿಲ್ಲ. ನೋಡಿ ರಾಮಚಂದ್ರಣ್ಣ ಇದ್ದಾರೆ, ಸಿದ್ದರಾಮಯ್ಯನವ್ರು ಎಲ್ಲ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಜೊತೆ ನಿಂತ್ಕತ್ತಾರೆ. ಕೇಳಿ ರಾಮಚಂದ್ರಣ್ಣ, ಸಿದ್ದರಾಮಯ್ಯ ಮನೆಯವ್ರ ಮುಖ ನೋಡಿದ್ದೀರಾ? ರಾಮಚಂದ್ರಣ್ಣ, ನನಗೊಂದು ಆಸೆ ಐತೆ,
ಯಾವತ್ತಾದ್ರೂ ಕರ್ಕೊಂಡೋಗಿ ಆ ಅಮ್ಮನ ಮುಂದೆ ನಿಲ್ಸಿ ಆ ಮಹಾತಾಯಿ ಕಾಲ್ ಮುಟ್ಟು ನಮಸ್ಕಾರ ಮಾಡ್ತೀನಿ. ಎಲ್ಲಾ ರಾಜಕಾರಣಿಗಳಿಗೂ ಅಮ್ಮ ನಿಮ್ಮಂತ ಹೆಂಡತಿಯೊಬ್ಬರು ಇದ್ರೆ ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರವೇ ಇರಲ್ಲ. ಎಲ್ಲಾ ಅಧಿಕಾರಿಗಳಿಗೆ ನಿಮ್ಮಂತ ಇವರೊಬ್ಬರು ಹೆಂಡತಿ ಇರ್ಬೇಕು. ಆದ್ರೆ ಇವತ್ತು ಆ ತಾಯಿ ಹೆಸರನ್ನು ಬಳಸ್ಕೊಂಡು ರಾಜಕಾರಣ ಮಾಡ್ತಿದ್ದೀರಿ. ಎಂದಾದ್ರೂ ಒಂದ್ ದಿವಸ ಪಾರ್ವತಮ್ಮ ಕಣ್ಣೀರ್ ಹಾಕಿ ಅವ್ರೇನಾದ್ರೂ ನನ್ನ ಮೇಲೆ ಇಟ್ಕೊಂಡು ಸಿದ್ದರಾಮಯ್ಯನವ್ರ ಕಡೆ ಬೆರಳು ಮಾಡಿ ಗುಂಡು ಹೊಡಿತಾ ಇದ್ದೀರಲ್ಲ ಅಂತ ಹೇಳಿ ನೊಂದು ಕಣ್ಣೀರ್ ಹಾಕಿದ್ರೆ ಆಕೆಯ ಕಣ್ಣೀರೊಳಗಡೆ ನೀವೆಲ್ಲ ಕೊಚ್ಚಿ ಹೋಗ್ತೀರ ಕಣ್ರಿ. ಪಾರ್ವತಮ್ಮನವ್ರ ಕಣ್ಣೀರೊಳಗಡೆ ನೀವೆಲ್ಲರೂ ಕೊಚ್ಚಿ ಹೋಗ್ತೀರಾ. ಕರ್ನಾಟಕ ರಾಜ್ಯದ ಜನ, ನಾನು ಇನ್ನೂ ಅನೇಕರು ಮಾತನಾಡೋದಿದೆ. ನಾನು ಕೂಡ ಮೈಸೂರು ಹೊರಡೋದಿದೆ. ದಯವಿಟ್ಟು ನಾನು ನಿಮಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. 9ನೇ ತಾರೀಕು ಯಾವ ಸಿದ್ದರಾಮಯ್ಯನವ್ರ ಮುಖಕ್ಕೆ ನೀವು ಮಸಿ ಬಳಿತೀವಿ ಅಂತ ಭ್ರಮೆಯಲ್ಲಿದ್ದೀರಿ. ಸಿದ್ದರಾಮಯ್ಯನವರು ಹಿ ಇಸ್ ಗೋಯಿಂಗ್ ಟು ಬಿಕಮ್ ಮೋರ್ ಪವರ್ಫುಲ್ ದೆನ್ ಬಿಫೋರ್. ಮುಂಚೆಗಿಂತಲೂ ಬಹಳ ಬಲಶಾಲಿಯಾಗಿ 9ನೇ ತಾರೀಕು ಸಮಾಜದ ಮುಂದೆ ಸಿದ್ದರಾಮಯ್ಯನವರು ನಿಂತ್ಕೊಳ್ತಾರೆ. ಸಿದ್ದರಾಮಯ್ಯನವ್ರನ್ನ, ಅವರ ನ್ಯಾಯ ನಿಷ್ಠೆಯನ್ನ, ಅವರ ಹೋರಾಟವನ್ನ, ಅವರ ಅಹಿಂದದ ಬಗ್ಗೆ ಕಾಳಜಿಯನ್ನ, ಧ್ವನಿ ಇಲ್ಲದವರ ಪರವಾದ ಅವರ ಧ್ವನಿಯನ್ನ ಗಟ್ಟಿಗೊಳಿಸೋದಕ್ಕೋಸ್ಕರ ಲಕ್ಷಾವಧಿ ಸಂಖ್ಯೆಯಲ್ಲಿ 9ನೇ ತಾರೀಕು ಜನ ಬೀದಿಗಿಳಿತಾರೆ. ಮೈಸೂರಿನಲ್ಲಿ ಬೀದಿಗಿಳಿತಾರೆ. ಈ ವೇದಿಕೆ ಮೂಲಕ ಬಹುಶಃ ಮಾಧ್ಯಮಗಳಲ್ಲಿ ಏನು ಹೋಗ್ತಾ ಇದೆ, ನಾನು ಮಾಧ್ಯಮದ ಮೂಲಕ ಇಡೀ ಜನಸಮುದಾಯಕ್ಕೆ ನಾನು ಕೇಳ್ಕೊತಾ ಇದ್ದೀನಿ, 9ನೇ ತಾರೀಕು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರ್ಕೊಳ್ಳಿ. ಸಿದ್ದರಾಮಯ್ಯನಂತ ಒಬ್ಬ ಮಹಾನ್ ನಾಯಕನನ್ನ, ಅವರ ರಾಜಕೀಯ ಕಡೇ ಹೋರಾಟ ಇದು. ಅವರು ನಾನೊಂದ್ ದಿವಸ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಹೇಳಿದ್ರು, ಸಮಾಜವಾದಿ ಯುವಜನ ಸಭಾದಿಂದ ನನ್ನ ರಾಜಕೀಯ ಶುರುವಾಯಿತು ಅಂತ ಹೇಳಿ. ಸಮಾಜವಾದಿ ಯುವಜನ ಸಭಾದಿಂದ ಶುರುವಾದಂತ ಸಿದ್ದರಾಮಯ್ಯನವರ ರಾಜಕೀಯ ಹೋರಾಟ ಭೀಮಣ್ಣ, ಅಲ್ಲಿಂದ ಶುರುವಾಗಿದ್ದ ರಾಜಕೀಯ ಹೋರಾಟ ಇವತ್ತು ಸಿದ್ದರಾಮಯ್ಯನವರು ಅಹಿಂದ ಕಟ್ಟಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗುವವರೆಗೆ ಆ ಹೋರಾಟ ಮುಂದುವರೆದಿತ್ತು. ನನಗನ್ಸುತ್ತೆ ಇದು ಸಿದ್ದರಾಮಯ್ಯನವರ ಜೀವನದ ಕಟ್ಟ ಕಡೆಯ ರಾಜಕೀಯ ಹೋರಾಟ. ಈ ಹೋರಾಟದಲ್ಲಿ ಸಿದ್ದರಾಮಯ್ಯನ ಜಯ ಸಿಗಬೇಕು. ಈ ಹೋರಾಟದ ಅಂತ್ಯದಲ್ಲಿ ಸಿದ್ದರಾಮಯ್ಯ ರಾಮ ಆಗಬೇಕು. ಸಿದ್ದರಾಮಯ್ಯನಿಗೆ ಅನ್ಯಾಯ ಮಾಡ್ತಿರೋ ಸಂಖ್ಯೆ ರಾವಣ ಸೇನೆಯಾಗಿ ಅದು ಹತರಾಗಿ ನೆಲದಲ್ಲಿ ಬೀಳಬೇಕು. ಸಿದ್ದರಾಮಯ್ಯನ ಜಯವಾಗಲಿ. ಸಿದ್ದರಾಮಯ್ಯನ ಕೀರ್ತಿ ಕರ್ನಾಟಕದ ಇತಿಹಾಸದಲ್ಲಿ ದೇವರಾಜ ಅರಸು ಅವ್ರ ನಂತರ ಮತ್ತೆ ಚಿರಸ್ಥಾಯಿಯಾಗಿ ಆಚಂದ್ರಕವಾಗಿ ಉಳಿಲಿ. ಒಬ್ಬ ಶುದ್ಧ ಹಸ್ತದ ಸಿದ್ದರಾಮಯ್ಯ ಕರ್ನಾಟಕದ ಹೃದಯಗಳಲ್ಲಿ ಮನೆ ಮಾತಾಗಲಿ ಅಂತ ಹೇಳ್ತಾ ಈ ಮಾತುಗಳನ್ನ ಇಲ್ಲಿಗೆ ಮುಗಿಸ್ತೀನಿ. ಮಾತು ಮುಗಿಸೋಕ್ ಮುಂಚೆ ಒಂದ್ಸಲ ಎಲ್ಲರೂ ಜೈಕಾರ ಹಾಕಿ ಸಿದ್ದರಾಮಯ್ಯ ಅವ್ರಿಗೆ ಜೋರ್ ಜೈಕಾರ ಹಾಕಿ ಸಿದ್ದರಾಮಯ್ಯ ಅವ್ರಿಗೆ ಧನ್ಯವಾದ. ಶ್ರೀಯುತ ರಾಮಚಂದ್ರಪ್ಪನವ್ರಿಗೆ ವಿಶೇಷವಾದ ಧನ್ಯವಾದ. ಕೆ. ಮೌರ್ಯ ಅವರಿಗೆ